ವಾಸ್ತುಶಾಸ್ತ್ರದ ಪ್ರಕಾರ ಯಾವುದೇ ಮನೆಯಲ್ಲಿರುವ ಮೆಟ್ಟಿಲುಗಳು ಆ ಮನೆಯಲ್ಲಿ ವಾಸಿಸುವ ಜನರ ಸಂತೋಷ, ಸಮೃದ್ಧಿ ಮತ್ತು ಪ್ರಗತಿಯೊಂದಿಗೆ ಆಳವಾದ ಸಂಪರ್ಕವನ್ನು ಹೊಂದಿರುತ್ತವೆ. ಹಾಗಾಗಿಯೇ ಮನೆಯಲ್ಲಿ ಮೆಟ್ಟಿಲುಗಳನ್ನು ನಿರ್ಮಿಸುವಾಗ ಕೆಲವು ವಿಷಯಗಳನ್ನು ವಿಶೇಷವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕು. ಮೆಟ್ಟಿಲುಗಳ ದಿಕ್ಕು ಮತ್ತು ಸಂಖ್ಯೆಗೆ ನಿರ್ದಿಷ್ಟ ಗಮನ ನೀಡಬೇಕು. ಇದರ ಜೊತೆಗೆ ಮೆಟ್ಟಿಲುಗಳ ಕೆಳಗೆ ಇರುವ ಜಾಗದ ಬಗ್ಗೆಯೂ ವಿಶೇಷ ಗಮನ ಕೊಡಬೇಕು. ಹಾಗಾಗಿ ನಾವಿಂದು ಮನೆಯ ಮೆಟ್ಟಿಲುಗಳ ವಾಸ್ತು ನಿಯಮವೇನು? ವಾಸ್ತು ಪ್ರಕಾರ ಮನೆಯಲ್ಲಿ ಮೆಟ್ಟಿಲುಗಳು ಹೇಗಿರಬೇಕು? ಮೆಟ್ಟಿಲುಗಳು ಹೇಗಿದ್ದರೆ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಸುತ್ತದೆ ಎಂಬುದನ್ನು ತಿಳಿಯೋಣ ಬನ್ನಿ. ಈ ದಿಕ್ಕಿನಲ್ಲಿ ಮೆಟ್ಟಿಲುಗಳಿದ್ದರೆ ಧನಪ್ರಾಪ್ತಿ. ವಾಸ್ತುಶಾಸ್ತ್ರದ ಪ್ರಕಾರ ಯಾವಾಗಲೂ ಮನೆಯಲ್ಲಿ ಮೆಟ್ಟಿಲುಗಳು ನೈಋತ್ಯ, ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಇರಿಸಿ. ಈ ದಿಕ್ಕಿನಲ್ಲಿ ಮೆಟ್ಟಿಲುಗಳಿದ್ದರೆ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ. ಇದು ಮನೆಯಲ್ಲಿ ಪ್ರಗತಿಗೆ ಕಾರಣವಾಗುತ್ತದೆ ಮತ್ತು ಸಂತೋಷ ಮತ್ತು ಶಾಂತಿಯು ಉಳಿಯುತ್ತದೆ. ಅದೇ ಸಮಯದಲ್ಲಿ ಮೆಟ್ಟಿಲುಗಳ ನಿರ್ಮಾಣಕ್ಕೆ ವಾಯುವ್ಯ ದಿಕ್ಕಿನ ಆಯ್ಕೆಯನ್ನು ಪರಿಗಣಿಸಲಾಗುತ್ತದೆ. ಮೆಟ್ಟಿಲುಗಳು ಈ ದಿಕ್ಕಿನಲ್ಲಿದ್ದರೆ ನಷ್ಟ. ಮುಖ್ಯ ಬಾಗಿಲಿನ ಮುಂದೆ, ಉತ್ತರ ದಿಕ್ಕಿನಲ್ಲಿ ಅಥವಾ ಈಶಾನ್ಯದಲ್ಲಿ ಎಂದಿಗೂ ಮೆಟ್ಟಿಲುಗಳು ಇರಬಾರದು. ಇದರಿಂದ ಮನೆಯಲ್ಲಿ ವಾಸಿಸುವ ಸದಸ್ಯರ ಕೈಯಿಂದ ಉತ್ತಮ ಅವಕಾಶಗಳು ತಪ್ಪಿ ಆದಾಯವು ಕಡಿಮೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಇದರೊಂದಿಗೆ ಅವರು ಹೃದಯ ಸಂಬಂಧಿ ಸಮಸ್ಯೆಗಳು ಸಹ ಎದುರಿಸಬಹುದು. ಮೆಟ್ಟಿಲುಗಳ ಸಂಖ್ಯೆಯು ಬೆಸವಾಗಿರಬೇಕು. ಮೆಟ್ಟಿಲುಗಳು ಯಾವಾಗಲೂ 7, 11, 15, 19 ಅಥವಾ 21 ಇತ್ಯಾದಿ ಬೆಸ ಸಂಖ್ಯೆಯಲ್ಲಿರಬೇಕು. ಮನೆಯಲ್ಲಿ ಬೆಸ ಸಂಖ್ಯೆಯ ಮೆಟ್ಟಿಲುಗಳು ಸಂತೋಷವನ್ನು ಕಾಪಾಡಿಕೊಳ್ಳುತ್ತವೆ ಮತ್ತು ಮನೆಯ ಮಾಲೀಕರ ಬೆಳವಣಿಗೆ ಮತ್ತು ಜನಪ್ರಿಯತೆಯನ್ನು ಹೆಚ್ಚಿಸುತ್ತದೆ. ಸಾಮಾನ್ಯವಾಗಿ ಮನೆಯಲ್ಲಿ 17 ಮೆಟ್ಟಿಲುಗಳನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಮೆಟ್ಟಿಲುಗಳ ಕೆಳಗೆ ಈ ವಸ್ತುಗಳನ್ನು ಇಡಬೇಡಿ. ಸಾಮಾನ್ಯವಾಗಿ ಮನೆಯ ಮೆಟ್ಟಿಲುಗಳ ಕೆಳಗೆ ಇರುವ ಜಾಗವನ್ನು ಜನರು ಕಸವನ್ನು ಇಡಲು ಬಳಸುತ್ತಾರೆ. ಅಲ್ಲಿ ಕಸ ಬುಟ್ಟಿಗಳನ್ನು ಇಡುತ್ತಾರೆ, ಒರೆಸುವ ಬಟ್ಟೆಗಳನ್ನು ಇರಿಸುತ್ತಾರೆ. ಹೀಗೆ ಮಾಡುವುದರಿಂದ ಇದು ಆರ್ಥಿಕ ಸ್ಥಿತಿಯನ್ನು ದುರ್ಬಲಗೊಳಿಸುವುದಲ್ಲದೆ ಕುಟುಂಬದ ಸದಸ್ಯರ ಆರೋಗ್ಯದ ಮೇಲೆ ಅಶುಭ ಪರಿಣಾಮವನ್ನು ಬೀರುತ್ತದೆ. ಜಾಗವನ್ನು ಉಳಿಸುವ ಸಲುವಾಗಿ ಜನರು ಮೆಟ್ಟಿಲುಗಳ ಕೆಳಗೆ ಪೂಜಾ ಸ್ಥಳ, ಸ್ನಾನಗೃಹ ಅಥವಾ ಅಡುಗೆ ಮನೆಯನ್ನು ನಿರ್ಮಿಸುವುದು ಸಾಮಾನ್ಯವಾಗಿ ಕಂಡುಬರುತ್ತದೆ. ವಾಸ್ತು ಪ್ರಕಾರ ಹೀಗೆ ಮಾಡುವುದು ಸರಿಯಲ್ಲ. ಮೆಟ್ಟಿಲುಗಳ ಕೆಳಗೆ ದಿನಬಳಕೆ ಕೊಠಡಿಗಳನ್ನು ಮಾಡಬಾರದು ಎಂದು ವಾಸ್ತುದಲ್ಲಿ ಹೇಳಲಾಗಿದೆ. ಕೆಲವರು ಮೆಟ್ಟಿಲುಗಳ ಕೆಳಗಿರುವ ಜಾಗವನ್ನು ಸ್ಟೋರ್ ರೂಮ್ ಆಗಿ ಬಳಸಬಹುದು, ಆದರೆ ಆ ಸ್ಥಳದ ಸ್ವಚ್ಛತೆ ಮುಖ್ಯ ಎಂಬುದನ್ನು ನೆನಪಿನಲ್ಲಿಡಿ. ಮೆಟ್ಟಿಲುಗಳ ಕೆಳಗೆ ಆಭರಣದ ವಾರ್ಡ್ರೋಬ್ ಮತ್ತು ಹಣದ ವಾರ್ಡ್ರೋಬ್ ಅನ್ನು ಇಡಬೇಡಿ. ಸೇಫ್ ಮತ್ತು ಬೀರುಗಳನ್ನು ಮಾಡಬೇಡಿ. ಹೀಗೆ ಮಾಡುವುದರಿಂದ ಆರ್ಥಿಕ ಮುಗ್ಗಟ್ಟು ಎದುರಿಸಬೇಕಾಗುತ್ತದೆ. ಮೆಟ್ಟಿಲುಗಳ ಕೆಳಗೆ ಟ್ಯಾಪ್ಗಳನ್ನು ಸ್ಥಾಪಿಸಿದರೆ ಆ ಟ್ಯಾಪ್ಗಳಿಂದ ನೀರು ಸೋರಿಕೆಯಾಗುತ್ತಿದ್ದರೆ ಇದರಿಂದ ಕೂಡ ಹಣದ ಕೊರತೆ ಉಂಟಾಗಬಹುದು. ಮೆಟ್ಟಿಲುಗಳು ಯಾವಾಗಲೂ ಅಗಲವಾಗಿರಬೇಕು. ಮೆಟ್ಟಿಲುಗಳ ಮೇಲೆ ಕತ್ತಲೆ ಇರಬಾರದು. ಬೆಳಕು ಹೆಚ್ಚು ಪ್ರಕಾಶಮಾನವಾಗಿಲ್ಲದಿದ್ದರೆ ಇದರಿಂದ ಆರ್ಥಿಕ ಸಂಕಷ್ಟ ಎದುರಿಸಬಹುದು. ಹಾಗೂ ಮೆಟ್ಟಿಲುಗಳ ಪ್ರಾರಂಭ ಮತ್ತು ಕೊನೆಯಲ್ಲಿ ಗೇಟ್ಗಳಿರಬೇಕು. ಅಲ್ಲದೆ ಮೆಟ್ಟಿಲುಗಳ ಕೆಳಗೆ ಶೂಗಳು ಮತ್ತು ಚಪ್ಪಲಿಗಳು ಅಥವಾ ಅನುಪಯುಕ್ತ ವಸ್ತುಗಳನ್ನು ಇಡಬಾರದು. ಇದರಿಂದ ಮನೆಯ ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿ ಸಮಸ್ಯೆಗಳು ಹೆಚ್ಚುತ್ತಲೇ ಇರುತ್ತವೆ. ಮೆಟ್ಟಿಲುಗಳ ವಾಸ್ತು ದೋಷ ಪರಿಹಾರ. ಮೆಟ್ಟಿಲುಗಳನ್ನು ತಪ್ಪು ದಿಕ್ಕಿನಲ್ಲಿ ನಿರ್ಮಿಸಿದರೆ ಮತ್ತು ಕೆಡವಲು ಸಾಧ್ಯವಾಗದಿದ್ದರೆ ವಾಸ್ತುಶಾಸ್ತ್ರದಲ್ಲಿ ಅದರ ಪರಿಹಾರವನ್ನು ಸಹ ಹೇಳಲಾಗಿದೆ. ನೀವು ಮೆಟ್ಟಿಲುಗಳ ಮೇಲೆ ಕಲ್ಲಿನ ಪಿರಮಿಡ್ಗಳನ್ನು ಸ್ಥಾಪಿಸಬಹುದು. ಈ ಪಿರಮಿಡ್ಗಳು ಮೆಟ್ಟಿಲುಗಳಿಂದ ಉಂಟಾಗುವ ವಾಸ್ತು ದೋಷಗಳನ್ನು ನಿವಾರಿಸುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ಮತ್ತಷ್ಟು ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.